ಈ ವೆಂಕಿ ಆಲಿಯಾಸ್ ವೆಂಕಟೇಶ್ ನಿಮ್ಮ ಸ್ವಂತ ಮಗ ಅಲ್ಲ ಅನ್ನೋದು ಗೊತ್ತಿದೆ. ಇವರನ್ನ ಎಲ್ಲಿಂದ ದತ್ತು ಪಡ್ಕೊಂಡ್ರಿ ಅಂತ ಸ್ವಲ್ಪ ಹೇಳ್ಬೋದಾ? ನಮ್ಮ ವೆಂಕಿನ ಒಂದು ಅನಾಥಾಶ್ರಮದಿಂದ ದತ್ತು ತಗೊಂಡ್ವಿ. ಚಿಕ್ಕವನಿರುವಾಗ ತುಂಬ ಚುರುಕಾಗಿದ್ದ. ಎಲ್ಲ ಮಕ್ಕಳ ಹಾಗೆ ತುಂಬ ತುಂಟ ಆಗಿದ್ದ. ಆದರೆ ಬೆಳೀತಾ ಬೆಳೀತಾ ಜವಾಬ್ದಾರಿ ಇರೋ ಹುಡುಗ ಆಗಿ ಬೆಳೆದ. ಮಾತಲ್ಲೇ ಮನೆ ಕಟ್ಟೋರ್ಗಿಂತ ಮೌನವಾಗಿದ್ಕೊಂಡೇ ನಮ್ಮ ಮನೆಗೆ ತುಂಬ ನೆರವಾಗ್ತದೆ. ಇದರ ಮುಂಚೆ ಇವನ್ ಮೇಲೆ ಏನಾದರೂ ಕೇಸ್ಗಳು? ಇಲ್ಲ ಸರ್, ನಮ್ಮ ವೆಂಕಿ ಯಾವತ್ತೂ ಯಾರ ಹತ್ರನೂ ಜಗಳ ಮಾಡ್ಕೊಂಡವನೇ ಅಲ್ಲ. ಅವನ ಕೆಲಸ ಆಯಿತು, ಅವನಾಯಿತು. ಆದರೆ ಅವನ ಕಣ್ಣು ಮುಂದೆ ಏನಾದರೂ ಅನ್ಯಾಯ ಆದರೆ ತಡ್ಕೊಳ್ತಿರ್ಲಿಲ್ಲ. ಆಗ ಒಂದು ಸ್ವಲ್ಪ ಕೋಪ ಮಾಡ್ಕೊಳ್ತಿದ್ದ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ವೆಂಕಿ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಅವರಿಗೆ ಕೋಪ ಉದ್ವೇಗಗಳು ಬರ್ತಿತ್ತು ಅಂತ ಅವರ ತಂದೆಯನ್ನು ಶ್ರೀನಿವಾಸ್ ಅವರೇ ಒಪ್ಪೋತಾ ಇದ್ದಾರೆ. ಸರ್, ನಾನು ಹೇಳಿದ್ದು ಹಾಗಲ್ಲ ಸರ್. ಅಂದ್ರೆ ಮಾಮೂಲಿಯಾಗಿ ಇರ್ಲಿ ಬಿಡಿ. ಇವಾಗ ನಿಮ್ಮ ಮಗಳನ್ನ ಶ್ರೀಕಾಂತ್ ಅವರಿಗೆ ಮದುವೆ ಮಾಡಿ ಕೊಡಬೇಕು ಅಂತ ನೀವು ಅಂದ್ಕೊಂಡಿದ್ರಲ್ಲ, ಅದು ಶ್ರೀಕಾಂತ್ ಅವರೇ ಬಂದು ನಿಮ್ಮ ಮಗಳನ್ನ ಕೊಡಿ ಅಂತ ಕೇಳ್ಕೊಂಡಿದ್ದ ಅಥವಾ ನೀವೇ ಅಪ್ರೋಚ್ ಆಗಿದ್ದ? ಅವರೇ ಬಂದು ಕೇಳಿದ್ರು. ನಿಮ್ಮ ಮಗಳ ಜಾತಕ ಸರಿ ಇಲ್ಲ, ಇಲ್ಲಿ ತನಕ ಬಂದ ಹುಡುಗರಿಗೆಲ್ಲ ಹಾಗೆ ವಾಪಸ್ ಹೋಗಿದ್ದಾರೆ ಅಂತ ಎಲ್ರಿಗೂ ಗೊತ್ತಿತ್ತು. ಆದರೂ ನೀವು ಈ ಜಾತಕ ಸರಿ ಇಲ್ಲದ ಇರುವ ಮಗಳನ್ನ ಅವರಿಗೆ ಮದುವೆ ಮಾಡಿ ಕೊಡಬೇಕು ಅಂತ ಹೇಗೆ ಅಂದ್ಕೊಂಡ್ರಿ? ಒಬ್ಜೆಕ್ಷನ್ ಯೋರ್ ಆನರ್. ಕೇಸಿಗೆ ಸಂಬಂಧ ಇಲ್ಲದೆ ಇರೋ ಕ್ವೆಶ್ಚನ್ಸ್ ಎಲ್ಲ ಕೇಳ್ತಿದ್ದಾರೆ. ಅರವಿಂದ್, ಏನ್ರಿ ಇದು? ಆಕ್ಸಿಡೆಂಟ್ ಬಗ್ಗೆ ವಿಚಾರಿಸೋದು ಬಿಟ್ಟು ಜಾತಕ ಪಾತಕ ಅಂತ ಹೇಳ್ತಾ ಇದ್ದೀರಲ್ರಿ? ಇದನ್ನೆಲ್ಲ ಕೋರ್ಟ್ ಒಪ್ಪೋದಿಲ್ಲ. ಬೇರೆ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲದೆ ಇದ್ರೆ ಅವ್ರನ್ನ ಕಳಿಸಿ. ಯುವರ್ ಆನರ್, ನಾನು ಕೇಳ್ತಾ ಇರುವ ಪ್ರಶ್ನೆ ಇಲ್ಲಿ ಇದ್ದವರಿಗೆ ಸರಿ ಇಲ್ಲ ಅಂತ ಅನಿಸ್ಬೋದು. ಸರಿ, ಇವಾಗ ಸೌಪರ್ಣಿಕ ಹಾಗೂ ರವಿಶಂಕರ್ ಅವರನ್ನ ಕರಿಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬರ ಕೇಳಿ. ಥ್ಯಾಂಕ್ ಯು ಯುವರ್ ಆನರ್. ಸೌಪರ್ಣಿಕರೇ, ಹೇಳಿ, ಈ ಮದುವೆ ನಿಮ್ಮ ಮನೆಯವರಿಗೆ ಇಷ್ಟ ಇತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಆದ್ರೆ ನಮ್ಮಮ್ಮ ಈ ಮದುವೆ ಬಗ್ಗೆ ತುಂಬಾನೇ ಕನ್ಸು ಕಟ್ಕೊಂಡಿದ್ರು. ಭಾವನಾನೇ ನಮ್ಮನೆ ಸೊಸೆಯಾಗಿ ಬರಬೇಕು ಅಂತ ಅವ್ರ ಮನೆಗೆ ಹೋಗಿ ಹೆಣ್ಣನ್ ಸಹ ಕೇಳಿದ್ರು. ನಮ್ಮಣ್ಣ ಅಮ್ಮನ ಮಾತನ್ನ ಮೀರದೆ ಇರೋನು. ಹಾಗಾಗಿ ಈ ವಿಷಯವಾಗಿ ಕೂಡ ಅವನೇನು ಎದುರು ಮಾತಾಡ್ಲಿಲ್ಲ. ನನಗೊಂದು ಸಂದೇಹ ಏನಂದ್ರೆ, ನಮ್ಮಮ್ಮ ಮತ್ತೆ ನಮ್ಮ ಅಣ್ಣ ಈ ಭಾವನ ನೋಡ್ದಾಗೆಲ್ಲ ಒಂಥರ ಮಂತ್ರ ಮುಗ್ಧರಾಗಿ ನಡ್ಕೋತಾ ಇದ್ರು. ಅದೇನೋ ಹೇಳ್ತಾರಲ್ಲ, ಬುಟ್ಟಿಗೆ ಹಾಕೊಳ್ಳೋದು ಅಂತ, ಆ ರೀತಿ ಮಾಡ್ಬಿಟ್ಟಿದ್ಲು. ಇವಾಗ ನನ್ನ ಅಣ್ಣನ ಮಗಳು ಖುಷಿ ಸಹ 7 ತಾಳದ ತಕ್ಕ ಹಾಗೆ ಕುಣಿಯೋದು. ಅಂದ್ರೆ ಮದುವೆಗೆ ಮುಂಚೆ ನಿಮ್ಮ ಅಣ್ಣನ ಆಸ್ತಿಯ ಸೈನಿಂಗ್ ಅಥಾರಿಟಿ ಇವ್ರ ಹತ್ರ ಇದೆ ಅನ್ನೋದು ನಿಮ್ಗೆ ಗೊತ್ತಿರ್ಲಿಲ್ವಾ? ಖಂಡಿತ ಇಲ್ಲ ಸರ್. ಖುಷಿಗೆ 18 ವರ್ಷ ತುಂಬುವವರೆಗೂ ಆಸ್ತಿಲಿ ನಮ್ಗೆ ಯಾವುದೇ ಅಧಿಕಾರ ಇಲ್ಲ ಅನ್ನೋದು ಭಾವನಾ ಗೊತ್ತಾಯ್ತು ಸರ್. ಆಮೇಲೆ ಅವಳು ಖುಷಿನ ತನ್ನ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಲು. ಕರ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಅವಳಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾಳೆ. ಸುಳ್ಳು ಯಾಕೆ ಹೇಳ್ತಿದ್ದೀರಾ ಸೌಪರ್ಣಿಕಾ?
ಆ ಮಗು ನನ್ ಜೊತೆ ಇದ್ದಾಗ ಚೆನ್ನಾಗಿತ್ತೋ ಅಥವಾ ನಿಮ್ ಜೊತೆ ಇದ್ದಾಗ ಚೆನ್ನಾಗಿತ್ತೋ ಅಂತ ಎಲ್ರಿಗೂ ಗೊತ್ತು. ನಿಮ್ ಸ್ವಾರ್ಥಕ್ಕೋಸ್ಕರ ಆ ಮಗುನ ಕೇಸಕ್ಕೆ ತರಬೇಡಿ. ನೋಡು ಭಾವನಾ, ನೀನ್ ಇದೆಲ್ಲ ಯಾವ ನೆಪ ಇಟ್ಕೊಂಡ್ ಮಾಡ್ದೆ ಅನ್ನೋದು ನಮಗ್ ಗೊತ್ತಿಲ್ಲ. ಆದ್ರೆ ಅವಳನ್ನ ನೀನು ನಮ್ ವಿರುದ್ಧವಾಗಿ ಕಟ್ಬಿಟ್ಟೆ ಅಲ್ವಾ? ಯುವರ್ ಆನರ್, ನಮ್ಮ ಅಣ್ಣನ್ ನೆನ್ಪಿಗಿರೋದು ಖುಷಿ ಮಾತ್ರ. ನಮ್ಗೂ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅವಳ ಕೇರ್ ಮಾಡ್ಬೇಕು ಅಂತೆಲ್ಲ ಇರೋದಿಲ್ವಾ? ಆದ್ರೆ ಇವಳು ಖುಷಿ ತಲೆನ ಕೆಡ್ಸಿ ನಮ್ ವಿರುದ್ಧ ತಿರುಗ್ ಬಿಟ್ಬಿಟ್ಟಿದ್ದಾಳೆ. ಇಲ್ಲಿ ಏನ್ ನಡೀತೈತೆ ಅಂತಾನೆ ಅರ್ಥ ಆಯ್ತಲ್ಲ. ಇಲ್ಲಿ ಕೇಸ್ ಇರೋದೇ ಬೇರೆ, ಆದ್ರೆ ಇವ್ರು ಬೇರೆ ಏನೇನೋ ಮಾತಾಡ್ತವ್ರೆ. ಸಮಾಧಾನ ಮಾಡ್ಕೊಮ್ಮ.